ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಹತ್ರಿಯಾ ರಾ ಅವರು ಬರೆದಂತಹ ಅನ್ಪೋಸ್ಟೆಡ್ ಲೆಟರ್ಸ್ ಅನ್ನೋ ಪುಸ್ತಕದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಇದೆ. ಅನ್ಪೋಸ್ಟೆಡ್ ಲೆಟರ್ಸ್ ಇದು ಒಂದು ಸೆಲ್ಫ್ ಹೆಲ್ಪ್ ಬುಕ್, ಇನ್ಸ್ಪಿರೇಷನಲ್, ಮೋಟಿವೇಶ್ನಲ್, ಒಂದು ಸ್ಪಿರಿಚುವಲ್ ಬುಕ್ ಅಂತ ಕೂಡ ಹೇಳ್ಬೋದು. ಮಹತ್ರಿಯಾ ರಾ ಅವರು ಫ್ರೋಝನ್ ಥಾಟ್ಸ್ ಅನ್ನೋ ಒಂದು ಮ್ಯಾಗಝಿನ್ನಲ್ಲಿ ಬರೆದಂತಹ ಆರ್ಟಿಕಲ್ಸ್ನೆಲ್ಲ ಕಂಬೈನ್ ಮಾಡಿ ಈ ಬುಕ್ನ ಪಬ್ಲಿಷ್ ಮಾಡಿದ್ದಾರೆ. ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ನಲ್ಲಿ ಬರೋ ರೀತಿಯಲ್ಲಿ ಇದರಲ್ಲೂ ಸಹ ನಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ಹಲವಾರು ವಿಷಯಗಳ ಬಗ್ಗೆ ಮಹತ್ರಿಯಾ ರಾ ಅವರು ಚರ್ಚೆ ಮಾಡಿದ್ದಾರೆ. ನಾವು ಜೀವನವನ್ನು ಹೇಗೆ ಬದುಕಬೇಕು, ಜೀವನದಲ್ಲಿ ನಮಗೆ ಬರುವಂತಹ ಸಮಸ್ಯೆಗಳನ್ನ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ನಿಂದ ನಾವು ಹೇಗೆ ಪರಿಹಾರಗಳನ್ನ ಕಂಡ್ಕೋಬೇಕು, ನಮ್ಮ ಜೀವನದ ದೃಷ್ಟಿಕೋನ ಹೇಗಿರಬೇಕು, ಈ ರೀತಿ ಹಲವಾರು ವಿಷಯಗಳನ್ನ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಒಂದು ರಿಲೇಷನ್ಶಿಪ್ಪು, ಮ್ಯಾರೇಜು, ಜೀವನದಲ್ಲಿ ಬರುವಂತಹ ಬದಲಾವಣೆಗಳು, ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು, ನಮ್ಮ ಒಂದು ಮೆಂಟಲ್ ಆ್ಯಟಿಟ್ಯೂಡ್ ಹೇಗಿರಬೇಕು, ಕಂಪ್ಯಾಟಬಿಲಿಟಿ, ಹೊಂದಾಣಿಕೆ ಅಂದರೆ ಏನು, ಮತ್ತು ವರ್ಕ್ ಪ್ಲೇಸಲ್ಲಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರ್ಬೋದು ಅಥವಾ ನಾವು ಇತರರೊಂದಿಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ, ಈ ಥರ ಜೀವನದಲ್ಲಿ ನಾವು ಎದುರುಗೊಳ್ಳುವ ಸಮಸ್ಯೆಗಳು ಹಾಗೂ ನಾವು ಹೇಗೆ ಇರಬೇಕು, ಹೇಗೆ ಪಾಸಿಟಿವ್ ಆಗಿ ಅದನ್ನು ತೊಗೊಂಡು ಹೋಗಬೇಕು, ಹಲವಾರು ವಿಷಯಗಳನ್ನ ಇವರು ಇಲ್ಲಿ ಈ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ 66 ಆರ್ಟಿಕಲ್ಸ್ ಇದೆ. ಇದು ಹೇಗಿದೆ ಅಂದರೆ ತುಂಬ ಸರಳವಾಗಿ ಅದೇ ಸಮಯದಲ್ಲಿ ತುಂಬ ಎಫೆಕ್ಟಿವ್ ಆದಂತಹ ಒಂದು ಲ್ಯಾಂಗ್ವೇಜ್ನಲ್ಲಿ ಇವರು ಇದನ್ನು ಬರೆದಿದ್ದಾರೆ. ಪ್ರತಿ ಚಾಪ್ಟರು ಒಂದು 2 ರಿಂದ 3 ಪೇಜಸ್ ಅಷ್ಟೇ. ನೀವು ಈ ಪುಸ್ತಕವನ್ನು ಒಂದೇ ಆರ್ಡ್ರಲ್ಲಿ ಓದಬೇಕಂತಿಲ್ಲ. ನೀವು ಯಾವುದೇ ಒಂದು ಚಾಪ್ಟರ್ ತೊಗೊಂಡು ಓದಿದ್ರೂ ಅಲ್ಲಿ ನಿಮಗೆ ಉಪಯೋಗವಾಗುವಂತಹ ವಿಷಯಗಳು ಇದ್ದೇ ಇದೆ. ಈಗ ನಿಮಗೆ ಕೆಲವೊಂದು ಚಾಪ್ಟರ್ಸ್ನ ನಾನು ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಮೊದಲನೇ ಚಾಪ್ಟರ್ ಟುಡೇ ಈಸ್ ಹೀಸ್ ಗಿಫ್ಟ್ ಅನ್ ಟು ಯು ಅಂತ ಒಂದು ಚಾಪ್ಟರ್ ಇದೆ. ಇವಾಗ ನಮಗೆ ಯಾರಾದರೂ ಒಂದು ವಸ್ತುವನ್ನು ನೀಡಿದ್ರೆ, ನೀಡಿದಂತಹ ವ್ಯಕ್ತಿಯ ಹೃದಯ, ಅವರ ಪ್ರೀತಿ, ಅವರ ವಿಶ್ವಾಸವನ್ನು ನಾವು ಅರ್ಥಕೊಂಡ್ರೆ ಆ ಒಂದು ವಸ್ತು ಒಂದು ಉಡುಗೊರೆ ಆಗುತ್ತೆ. ಇವಾಗ ಯಾರೋ ಒಬ್ಬರು ನಮ್ಮ ಉಡುಗೊರೆ ಕೊಡ್ತಾರೆ ಅಂದ್ಕೊಳ್ಳಿ, ಆ ಕೊಟ್ಟಿರುವಂತಹ ವ್ಯಕ್ತಿಯ ಒಂದು ಹೃದಯ, ಪ್ರೀತಿ, ವಿಶ್ವಾಸ ಇದನ್ನು ಯಾವುದು ನಾವು ಗಮನಿಸದೆ ಹೋದರೆ ಆ ಉಡುಗೊರೆನೂ ಸಹ ಒಂದು ವಸ್ತುವಾಗಿ ಉಳ್ಕೊಂಡ್ಬಿಡುತ್ತೆ. ಆ ರೀತಿ ನಾವು ನೋಡಿದಾಗ ನಮ್ಮ ಒಂದು ದಿನ ಏನಿದೆ, ಟುಡೇ, ಈ ದಿನ ಏನಿದೆ, ಇದು ಪ್ರಕೃತಿ ಅಥವಾ ದೇವರು ನಮಗೆ ಕೊಟ್ಟಂತಹ ಒಂದು ಉಡುಗೊರೆ. ಇದರ ಕೊಟ್ಟವರ ಒಂದು ಹೃದಯ, ಪ್ರೀತಿ, ವಿಶ್ವಾಸ ಇದನ್ನು ನಾವು ನೋಡಿದ್ರೆ ಈ ಒಂದು ದಿನ ಇದು ಎಷ್ಟು ಒಂದು ಮಹತ್ವವಾದದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ರಾತ್ರಿ ಮಲಗಕ್ಕೆ ಹೋದವರು ಎಷ್ಟು ಜನ ಬೆಳಗ್ಗೆ ಎದ್ದೇಳ್ತಾರಂತ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಈ ದಿನನೇ ಕೊನೆಯ ದಿನ ಆಗಿ ಹೋಗಿದೆ. ನಮಗೆ ಈ ದಿನ ಸಿಕ್ಕಿದೆ ಅಂದರೆ ಅದನ್ನು ನಾವು